ಎಲ್ರಿಗೂ ನಮಸ್ಕಾರ. ಇನ್ನೊಂದು ವಿಡಿಯೋಗೆ ನಿಮಗೆಲ್ರಿಗೂ ಸ್ವಾಗತ. ನಾವಿವತ್ತು ಹೋಗ್ತಾ ಇರೋದು ಧರ್ಮಸ್ಥಳಕ್ಕೆ. ನಾನೆಲ್ಲಿದ್ದೀನಿ ಅಂತ ಕೇಳಬೇಡಿ, ಮುಂದೆ ಬೈಕ್ ಓಡಿಸ್ತಿರೋದು ನಾನಲ್ಲ, ಡ್ರೈವರ್ ಪಕ್ಕ ಕಾರಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ತಿರೋದು ನಾನು. ಸುಮ್ಮನೆ ಕನ್ಫ್ಯೂಷನ್ ಆಗಬಾರ್ದು ಅಂತ ಸತ್ಯ ಹೇಳಿದೆ. ಪೆಟ್ರೋಲ್ ಸ್ವಲ್ಪ ಇತ್ತು, ಮತ್ತೆ ಪೆಟ್ರೋಲ್ ಹಾಕ್ಸಂದು ಮತ್ತೆ ಜರ್ನಿ ಕಂಟಿನ್ಯೂ ಮಾಡಿದ್ವಿ. ಹೋಗ್ತಾ ಹೋಗ್ತಾ ನಮ್ಮ ಮನೋಜ ತುಂಬ ನಗಕ್ಕೆ ಸ್ಟಾರ್ಟ್ ಮಾಡ್ದ. ಅವ್ನು ಯಾಕೆ ನಗ್ತವನೆ? ಎಲ್ಲರ ಕೈಲೂ ಚೀ ಥೂ ಅಂತ ಉಗಿಸ್ಕೊಂತ ಇದ್ರು ಅವ್ರು ನಗ್ತಾ ಇದ್ದಿದ್ದ ಕಾರಣನೇ ಆ ಹುಡುಗಿ ಕಣವ. ಮುಂದೆ ಮತ್ತೊಂದು ಪಿಟ್ ಸ್ಟಾಪ್ ಹಾಕಿದ್ವಿ ಕಾಫಿ ಕುಡಿಯೋಣ ಅಂತ. ಇವನ ಅಣ್ಣ, ಇವನಿಗೆ ಮಾತಾಡು ಅಂತ ಕೇಳ್ಕೊಳ್ತಿದ್ದಾನೆ, ಆದ್ರೆ ಅವನು ಭಾರಿ ನಾಚ್ಕೊಳ್ತಿದ್ದಾನೆ. ಇವತ್ತು ಧರ್ಮಸ್ಥಳಕ್ಕೆ ಹೋಗ್ತೀವಲ್ಲ, ಇವತ್ತಿನ ಪ್ಲಾನ್ ಬಗ್ಗೆ ಹೇಳಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಮತ್ತೆ ಇಲ್ಲಿ ಮಾತುಕತೆ ಮುಗಿಸಿ ಕಾಫಿ ಕುಡಿದು ಬೇಕಾಗಿರೋ ಚಿಪ್ಸ್ ಎಲ್ಲ ತಗೊಂಡು ಮತ್ತೆ ಗಾಡಿ ಸ್ಟಾರ್ಟ್ ಮಾಡಿದ್ವಿ. ಮಾತಾಡ್ತಾ ನಮ್ಮ ಚೈಲ್ಡ್ಹುಡ್ ಬಗ್ಗೆ, ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್ಗಳ ಬಗ್ಗೆ ಮಾತಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ ಮಾತುಕತೆನ. ಏನಾದ್ರು ಸ್ಟಾರ್ಟ್ ಮಾಡ್ಬೇಕಂದ್ರೆ ಮೊದಲು ಒಳ್ಳೇದ್ರಿಂದ ಸ್ಟಾರ್ಟ್ ಮಾಡಬೇಕು. ಒಳ್ಳೇದೇ ರವಿ 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 ಎಂ ಸಿ ಗೊತ್ತಿ ಅನ್ನೋ ಗೆಳೆಯ ಗೆಳೆಯ ಸ್ನೇಹಿತ. ಎಷ್ಟು ಪ್ರಾಣ ಅಂದ್ರೆ ಮೈ ಸ್ಟ್ರೆಂತ್, ಮೈ ವೀಕ್ನೆಸ್. ಅವನಿಗೆ ಯಾರು ಅವನಿಗೆ ಕೆಟ್ಟದಾಗ ಬೈದ್ರೆ ನಮಗೆ ಆಗಲ್ಲ, ನಮಗಾಗಲ್ಲ ನಿಜವಾಗ್ಲು. ನಾವು ಅವನಿಗೋಸ್ಕರ ಪ್ರಾಣ ಕೊಡೋಕೆ ಹಿಡಿದೀವಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಸಕಲೇಶ್ಪುರ ದಾರಿ ತಪ್ಪಿ ಹೋಗಿ ಇದ್ಯಾವುದೋ ಹೊಂಡಕ್ಕೆ ತಂದು ನಿಲ್ಸಿದ್ದಾರೆ, ದಾರಿ ಗೊತ್ತಾಗದೆ. ಮತ್ತೆ ಇಲ್ಲಿಂದ ನಾವಿಗೇಷನ್ ಎಲ್ಲ ಹಾಕೊಂಡು ಮುಜರಾಬಾದ್ ಫೋರ್ಟ್ ಕಡೆಗೆ ಮತ್ತೆ ಗಾಡಿ ರಿವರ್ಸ್ ತಗೊಂಡು ಹೊರಟ್ವಿ. ಅಲ್ಲೇ ಸ್ವಲ್ಪ ದೂರದಲ್ಲೇ ನಾವು ಹೋಗ್ಬೇಕಾಗಿದ್ದ ಪ್ಲೇಸ್ ಮುಜರಾಬಾದ್ ಫೋರ್ಟ್ ಇತ್ತು. ಅಲ್ಲಿಗೆ ಹೋಗಿ ತುಂಬ ಮಳೆ ಇದ್ದಿದ್ದ ಕಾರಣ ಎಲ್ಲ ಈ ಥರ ಕೋಟ್ಗಳು ತಗೊಂಡು ರೈನ್ ಕೋಟ್ಗಳನ್ನ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಆ ಒಂದು, ಆ ಎರಡು, ಆ ಮೂರು. ಕೋಟೆ ಕಟ್ಟಿರೋರ ಹೆಸರು ಬರ್ತಿದ್ದಾರೆ. ಎಲ್ಲಿಗೆ ಬಂದ್ವಿ, ಯಾಕೆ ಬಂದ್ವಿ, ಎಲ್ಲಿ ಹೋಗ್ತಿದ್ದೀವಿ, ಬಂದಿರೋ ಉದ್ದೇಶ ಏನು ಎಲ್ಲ ಮರೆತು ಎಲ್ಲ ಒಳ್ಳೆ ನೋಡಕ್ ಬಂದ ನಾವು ಪೇಪರ್ ಬಂದಾಗ. ಇದೇ ಆ ಕೋಟೆ ಮುಜರಾಬಾದ್ ಫೋರ್ಟ್ ಅಂತ. ಇದನ್ನೇ ನಾವು ನೋಡ್ಲಿಕ್ಕೆ ಹೋಗಿದ್ದು. ಕಂಡೆ ನೀ ನನಗೆ
ತೊದಲುತ್ತಿದೆ ಯಾಕೋ ಸಂಗುಳು ನಗೆ ನಾ ನುಡಿವ ಮೊದಲೇನೆ ತೊದಲುತ್ತಿದೆ ಹೃದಯವಿದು ಒಳಗೊಳಗೆ. ಇಲ್ಲಿ ಕೋಟೆನೆಲ್ಲ ನೋಡಿ ಮುಗಿಸಿ ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ಧರ್ಮಸ್ಥಳದ ಕಡೆಗೆ. ನಾವು ಧರ್ಮಸ್ಥಳ ತಲುಪೋಷ್ಟರಲ್ಲಿ ಆಲ್ರೆಡಿ ರಾತ್ರಿ 8 ಗಂಟೆ ಆಗೋಗಿತ್ತು. ನಾವು ನೈಟೇ ಸ್ನಾನ ಮಾಡಿಕೊಂಡು ದರ್ಶನ ಕೂಡ ಮುಗಿಸ್ಕೊಂಡು ಬಂದ್ವಿ. ಈಗ ನೀವು ನೋಡ್ತಾ ಇರೋದು ಬೆಳಗ್ಗೆ 5 ಗಂಟೆ ಫುಟೇಜ್. ನನಗೆ ರಾತ್ರಿ ಸರಿ ಅನಿಸಿಲ್ಲ, ಅದಕ್ಕೆ ಮತ್ತೆ ಬೆಳಿಗ್ಗೆ 5 ಗಂಟೆಗೆ ಹೋಗಿ ಇನ್ನೊಂದು ಸರಿ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಆ ದರ್ಶನಕ್ಕೆ ಹೋಗ್ತಾ ಇರೋ ಫುಟೇಜ್ ಇದು ನೀವು ನೋಡ್ತಾ ಇರೋದು. ದೇವರ ದರ್ಶನ ಜೊತೆಗೆ ಅಲ್ಲಿ ಕಾವಂದ್ರನ್ನು ನೋಡಿದ್ದು ಕೂಡ ಇನ್ನೊಂದು ವಿಶೇಷ. ದೇವಸ್ಥಾನದಿಂದ ಬಂದು ಇಲ್ಲಿ ಅಣ್ಣಪ್ಪ ಸ್ವಾಮಿ ಬೆಟ್ಟಕ್ಕೆ ಹೋಗೋಣ ಅಂತ ಬಂದ್ವಿ. ಆದರೆ ನಾವು ಬೇಗ ಬಂದಿದ್ದರಿಂದ ಬೆಟ್ಟದ ಮೇಲೆ ಬಿಡಲಿಲ್ಲ, ಹಾಗೆ ಕೆಳಗೆ ಕೈ ಮುಕ್ಕೊಂಡು ಹೊರಟ್ವಿ ಅಲ್ಲಿಂದ. ಮತ್ತು ರೂಮಿಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ತಿಂಡಿ ತಿಂದು ಮತ್ತೆ ರೂಮಿಗೆ ಹೋಗಿ ನೆಕ್ಸ್ಟ್ ಪ್ಲಾನ್ ಯಾವುದ್ರ ಬಗ್ಗೆ ಅಂತ ಡಿಸೈಡ್ ಮಾಡ್ತಾ ಇದ್ವಿ, ಎಲ್ಲಿಗೆ ಹೋಗೋದು ಏನು ಅಂತ. ಇಲ್ಲಿ ಡಿಸ್ಕಷನ್ ನಡೀತಾ ಇದೆ ನೆಕ್ಸ್ಟ್ ಪ್ಲಾನ್ ಬಗ್ಗೆ. ಈಗ ನಾವು ನೆಕ್ಸ್ಟ್ ಹೋಗ್ತಿರುವಂಥ ಜಾಗ ಹಿಮಾಲಯ, ಮೇಘಾಲಯ, ಮಂತ್ರಾಲಯ, ಶಿವಾಲಯ, ಕಲ್ಲೇರಿಯ, ಮಣ್ಣೇರಿಯ, ಮೃಗಾಲಯ, ಜಲಾಶಯ.